ಎಲ್ಲ ವೀಕ್ಷಕರು ಹಾಗೂ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿನ ಇ-ನ್ಯಾಮ್ ಅಥವಾ ಅಗ್ರಿಕಲ್ಚರ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಕುರಿತಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ ಇ-ನ್ಯಾಮ್ ಅಂತಂದರೆ ಡಿಜಿಟಲ್ ನ್ಯಾಮ್. ನ್ಯಾಮ್ ಅಂತಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಹೇಳಿ ಭಾರತದ ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಪ್ರಾಡಕ್ಟಿಗೆ ಒಂದು ರೇಟು ಅಂತಕ್ಕಂಥ ಒಂದು ಥೀಮಿನ ಮುಖಾಂತರ ಇದು ರನ್ ಆಗ್ತಾ ಇದೆ. ಇದನ್ನು ಈ ಪ್ಯಾನ್ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ರಾಸೆಸನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಪೋರ್ಟಲ್ ಇದು. ಇದು 14 ಏಪ್ರಿಲ್ 2016ರಲ್ಲಿ ಲಾಂಚ್ ಆಯಿತು. ಎಲ್ಲಿಂದ ಅಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇದು ಇನಿಷಿಯೇಟ್ ಆಗಿದೆ. ಇದನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಡಿಜಿಟಲ್ ಮಾರ್ಕೆಟ್ ಅಂತಲೇ ನಾವು ಇದನ್ನು ಬಿಂಬಿಸ್ಬೋದು. ಇಲ್ಲಿ ನೋಡಿ, ಈಗ ಈ ನ್ಯಾಮ್ ಏನಿದೆ, ಮಂಡೀಸ್ ಅಥವಾ ಸಂತೆಗಳೇನು ನಡೀತದೆ, ಈ ಟ್ರೇಡು ನಡೀತಕ್ಕಂಥದ್ದು ಕರ್ನಾಟಕನ ಕುರಿತಾಗಿ ಹೇಳಬೇಕಾದ್ರೆ ಇಲ್ಲಿವರೆಗೂ ತೊಗರೆ ಅಥವಾ ಅರ್ಹರ್ ತೂರ್ ಅಂತ ಹೇಳ್ತೇವೆ, ಅದಕ್ಕೆ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಇನ್ನು ಹಾಗೆ ಬೆಂಗಾಲ್ ಗ್ರಾಮ್ ಅಥವಾ ಕಡಲೆ ಪಾರ್ಟಿಸಿಪೇಟ್ ಮಾಡಿದೆ. ರೇಟ್ ಬೇರೆ ಬೇರೆ ಇರ್ತದೆ. ಮಿನಿಮಮ್ ಪ್ರೈಸು, ಮಿಡಲ್ ಪ್ರೈಸು, ಮ್ಯಾಕ್ಸಿಮಮ್ ಪ್ರೈಸು. ಇದು ಹೆಂಗಂತಂದರೆ ರಿಯಲ್ ಟೈಮ್ ಡಾಟಾ ಇರ್ತದೆ. ಅಂದರೆ ಇವತ್ತಿನ ದಿನ ಉದಾಹರಣೆಗೆ ಹೇಳಬೇಕಂದ್ರೆ 19 ಫೆಬ್ರವರಿ 2026ಕ್ಕೆ ದೇಶಾದ್ಯಂತ ಕಡಲೆ ಅಂತ ಹೇಳಿದರೆ ಕಾಬೂಲಿ ಕಡಲೆ ಅಂತ ತೊಗೊಳ್ಳೋಣ. ಕಾಬೂಲಿ ಕಡಲೆಗೆ ಒಂದೇ ರೇಟ್ ಇರ್ತದೆ. ಅದು ಹಿಮಾಚಲ ಪ್ರದೇಶಕ್ಕೆ ಹೋದರೂ ಒಂದೇ ರೇಟು, ಕರ್ನಾಟಕಕ್ಕೆ ಬಂದರೂ ಒಂದೇ ರೇಟ್ ಇರ್ತದೆ, ಕೇರಳ ಹೋದರೂ ಒಂದೇ ರೇಟ್ ಇರ್ತದೆ. ಅಂತಹ ಒಂದು ಮಾರುಕಟ್ಟೆ ಇದು. ಅದಕ್ಕೆ ಹೇಳೋದು ಒಂದು ದೇಶ ಒಂದು ಮಾರ್ಕೆಟೆ. ಇಲ್ಲೇನು ಒಂದು ಮಾರುಕಟ್ಟೆ ಒಂದು ರೇಟು ಅಂತ ಹೇಳ್ಬೋದು. ಇನ್ನು ನಾನು ಮೊದಲೇ ಹೇಳ್ದಂಗೆ ಇದು ಲಾಂಚ್ ಆಗಿರೋದು ಅಂತ ಹೇಳಿದರೆ 2016ರಲ್ಲಿ. ಇದ್ರದ್ದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಂದ್ಬಿಟ್ಟು SFAC ಅಂತಕ್ಕಂಥದ್ದು. SFAC ಅಂತ ಹೇಳಿದರೆ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸೋರ್ಷಿಯಮ್ ಅಂತಕ್ಕಂಥದ್ದು. ಅಂದರೆ ಇದು ಏಜೆನ್ಸಿಗಳನ್ನ ಅಥರೈಸ್ಡ್ ಏಜೆನ್ಸಿಗಳನ್ನು ಗೌರ್ಮೆಂಟಿಂದ ಒಂದು ಗುರುತಿಸ್ಕೊಂಡು ಆ ಏಜೆನ್ಸಿಗಳ ಮುಖಾಂತರ ಈ ಸ್ಕೀಮನ್ನು ರನ್ ಆಗ್ತದೆ. ಎಸ್ಪೆಷಲಿ ಟ್ರೇಡಿಂಗು ಆನ್ಲೈನ್ ಪ್ರಾಸೆಸನ್ನು ರನ್ ಮಾಡೋಕ್ಕೆ ಗೌರ್ಮೆಂಟ್ನವರು ಆ ಏಜೆನ್ಸಿಗಳ ಬಳಕೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಏನಾಗ್ತದೆ ಅಂದರೆ ಸೂಪರ್ವೈಸಿಂಗ್ ಬಂದು ಸೆಂಟ್ರಲ್ ಗೌರ್ಮೆಂಟದೇನೋ ಕೃಷಿ ಇಲಾಖೆ ಇದೆ, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಏನಿದೆ ಅದೇ ಸೂಪರ್ವಿಷನ್ ಮಾಡುತ್ತೆ. ಆದರೆ ಅದನ್ನು ಸೂಪರ್ವಿಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡೋಕ್ಕೆ SFAC ಅವರು ಅಥವಾ ಆಪ್ರೇಷನ್ನಿಗೆ SFAC ಅವರು ಇರ್ತಾರೆ. ಇಲ್ಲಿ ರಿಜಿಸ್ಟ್ರೇಷನ್ನು ಫಸ್ಟ್ ಮಾಡಬೇಕಾಗಿದ್ದು ಅಂತ ಹೇಳಿದರೆ ಎಲ್ಲ ರೈತ ಬಾಂಧವರು ಇಲ್ಲಿ ಆನ್ಲೈನ್ ಮಾರ್ಕೆಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದರೆ ಮೊದಲು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ರಿಜಿಸ್ಟರ್ ಮಾಡ್ಕೊಂಡಿರೋರು ಇಲ್ಲಿವರೆಗೂ ಅಂತ ಹೇಳಿದರೆ ಒಂದು 17 ಮಿಲಿಯನ್ ಫಾರ್ಮರ್ಸು ರಿಜಿಸ್ಟರ್ ಮಾಡಿಕೊಂಡು 1,55,000 ಟ್ರೇಡರ್ಸ್ಗಳು ಬೆನಿಫಿಟನ್ನು ತೊಗೊಂಡಿದ್ದಾರೆ ಅಪ್ ಅಂಟಿಲ್ 2021ವರೆಗೂ. ಮತ್ತು ಇನ್ನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಅಂತ ಹೇಳಿದರೆ ಮೋರ್ ದ್ಯಾನ್ 1,000 ಮಂಡೀಸು ಇಲ್ಲಿವರೆಗೂ ಪಾರ್ಟಿಸಿಪೇಟ್ ಮಾಡಿದೆ ಅಥವಾ ಸಂತೆಗಳು ಪಾರ್ಟಿಸಿಪೇಟ್ ಮಾಡಿದೆ. 18 ಸ್ಟೇಟ್ಸು ಮತ್ತು 3 ಯೂನಿಯನ್ ಟೆರಿಟರಿನವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಅಥವಾ ಇದನ್ನು ಪುಟ್ ಟುಗೆದರ್ ಹೇಳಬೇಕು ಅಂತ ಹೇಳಿದರೆ ಪೂರ್ತಿ ದೇಶವೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಭಾಗವಹಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಕೀ ಫೀಚರ್ಸ್ ಅಥವಾ ಇದರಲ್ಲಿ ಯಾವ ರೀತಿ ರನ್ ಆಗ್ತದೆ ಅಂತ ಹೇಳಿದರೆ ಇದು ಒಂದು ಆನ್ಲೈನ್ ಬಿಡ್ಡಿಂಗ್ ಆಗ್ತದೆ. ಅಂದರೆ ಹರಾಜಾಗದೆ ಆನ್ಲೈನ್ ಮುಖಾಂತರ ಆಗ್ತದೆ ಅಥವಾ ಡಾಟಾವನ್ನು ಯೂಸ್ ಮಾಡ್ಕೊಂಡು ಆಗೋದು. ಮತ್ತು ಇದು ರಿಯಲ್ ಟೈಮ್ ಪ್ರೈಸಸ್ಸು. ನಾನು ಆವಾಗಲೇ ಹೇಳ್ದಂಗೆ ಈಗ ಉದಾಹರಣೆಗೆ ಆನಿಯನನ್ನು ತೊಗೊಳ್ಳೋಣ, ಈರುಳ್ಳಿ ಸಣ್ಣ ಸೈಜ್ ಇರುತ್ತೆ, ಮಿಡಲ್ ಸೈಜ್ ಇರುತ್ತೆ, ಹೋಟೆಲ್ನವರು ಯೂಸ್ ಮಾಡ್ತಕ್ಕಂಥ ತುಂಬ ದೊಡ್ಡ ಸೈಜ್ ಇರುತ್ತೆ. ಅದು ಗ್ರೇಡಿಂಗು ಮತ್ತು ಕ್ವಾಲಿಟಿ ಅನಾಲಿಸಿಸನ್ನು ಗೌರ್ಮೆಂಟ್ ಥ್ರೂನೇ ಆಗ್ತದೆ. ಅದಾದಮೇಲೆ ಅದರದ್ದು ರಿಯಲ್ ಟೈಮ್ ಪ್ರೈಸಸ್ ಇರ್ತದೆ. ಅಂದರೆ ಇಷ್ಟು ಗ್ರಾಮ್ ಈರುಳ್ಳಿಯ ಇಷ್ಟು ಸೈಜಿನ ಇಷ್ಟು ಗ್ರಾಮ್ ಈರುಳ್ಳಿಗೆ ಬೆಲೆ ಕೇರಳದಲ್ಲೂ ಒಂದೇ ಇರ್ತದೆ. ಅದು 19 ಫೆಬ್ರವರಿಗೆ ಕೇರಳದಲ್ಲೂ ಅದೇ ರೇಟು, ಹಿಮಾಚಲ ಪ್ರದೇಶದಲ್ಲೂ ಅದೇ ರೇಟು, ಜಮ್ಮುದಲ್ಲೂ ಅದೇ ರೇಟು, ಅಸ್ಸಾಂನಲ್ಲೂ ಅದೇ ರೇಟ್ ಇರ್ತದೆ. ಆ ರೇಟನ್ನು ಆನ್ಲೈನಲ್ಲಿ ಕಾಣಿಸ್ಲಾಗ್ತದೆ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತಾರೋ ಖರೀದಿದಾರರು ಖರೀದಿ ಮಾಡ್ಬೋದು, ಮಾರಾಟ ಮಾಡೋರು ಮಾರಾಟ ಮಾಡ್ಕೋಬೇಕು. ಎಲ್ಲರೂ ಅಲ್ಲಿ ಲೈಸೆನ್ಸ್ ಹೋಲ್ಡರ್ ಆಗಿರ್ತಾರೆ. ರಿಯಲ್ ಟೈಮ್ ಪ್ರೈಸಸ್ ಸಿಗ್ತದೆ. ಇಂಟ್ರೆಸ್ಟ್ ಇದ್ದವರು ಮುಂದುವರಿಸ್ಬೋದು. ಮತ್ತು ಇಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ಎಲ್ಲ ಗೌರ್ಮೆಂಟೇ ಎನ್ಶೂರ್ ಮಾಡ್ತದೆ. ಆನ್ಲೈನ್ ಪೇಮೆಂಟ್ ಏನು ಅಂತ ಹೇಳಿದರೆ ಈಗ ಮಾರಾಟ ಆಯಿತು ಅಂತ ಹೇಳಿದರೆ ರೈತರಿಗೆ ಏನು ಬೆನಿಫಿಟ್ ಅಂದರೆ 24 ಗಂಟೆಗಳ ಒಳಗಾಗಿ ಮಾರಾಟವನ್ನು ಸ್ವೀಕರಿಸಿದವರು ಯಾರಿಂದ ಪಡೆದಿರ್ತಾರೋ ಅವ್ರಿಗೆ 24 ಗಂಟೆ ಒಳಗಾಗಿ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾದಂಥದ್ದು. ಸೊ ಹೀಗೆ ನೋಡಿದಾಗ ಇಲ್ಲೇನಾಗ್ತದೆ ಅಂದರೆ ಮಧ್ಯವರ್ತಿಗಳ ಕಿರಿಕಿರಿ ತಪ್ಪುತ್ತೆ. ಅದರ ಜೊತೆಗೆ ರೈತನಿಗೆ ತಕ್ಷಣ ಅವನಿಗೆ ಬೇಕಾದಂತಹ ಆದಾಯ ದೊರಕಿಬಿಡುತ್ತೆ. ಅವನು ತುಂಬ ದಿನ ಇಟ್ಕೋಬೇಕು, ವೇರ್ಹೌಸಲ್ಲಿ ಇಡಬೇಕು ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಇಲ್ಲಿಂದ ಉತ್ತರಾಖಂಡವರೆಗೂ ಒಯ್ಯಬೇಕು. ಆ ಥರದ್ದು ಯಾವುದೇ ಸಮಸ್ಯೆಗಳಿರದೇ ಇರೋದರಿಂದ ಇದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮದು ಮತ್ತು ಬೆನಿಫಿಟ್ಸ್ ಏನೇನು ಅಂತ ಹೇಳಿದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಂದರೆ ಪಾರದರ್ಶಕತೆ. ಅಂದರೆ ಇವತ್ತಿನ ದಿನಕ್ಕೆ ಏನು ರೇಟ್ ಇದೆ ಅಂತಕ್ಕಂಥದ್ದು ಇದರಲ್ಲಿ ಕಂಡುಬಿಡುತ್ತೆ, ಪೋರ್ಟಲಲ್ಲಿ ಕಾಣುತ್ತೆ. ಇಷ್ಟಪಟ್ಟರೆ ಮಾಡ್ಬೋದು, ಇಲ್ಲ ಬೇಡ ಅಂದರೆ ಮಾರನೇ ದಿನ ನೋಡ್ಬೋದು ಅಥವಾ ಇನ್ನೂ ಒಂದು ವಾರ ಬಿಟ್ಕೊಂಡು ನೋಡ್ಬೋದು. ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇಲ್ಲಿ
ಯಾವುದೇ ಪ್ರತಿಯೊಬ್ಬರು ಒಂದೇ ಟೈಮಲ್ಲಿ ಒಂದೇ ದರವನ್ನು ನೋಡಬೇಕಾಗಿರತಕ್ಕಂಥದ್ದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಮುಚ್ಚುಮರೆ ಇರೋದಿಲ್ಲ. ಆಮೇಲೆ ಮೋರ್ ಮಾರ್ಕೆಟ್ಸಿಗೆ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಅಂದರೆ ಕರ್ನಾಟಕದಲ್ಲಿ ಮಾತ್ರ ಮಾರಾಟ ಮಾಡಬೇಕು ಅಂದರೆ ರೇಟ್ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಅದೇ ಪೂರ್ತಿ ಭಾರತದಾದ್ಯಂತ ಮಾರಾಟ ಮಾಡಬೇಕು ಅಂತ ಹೇಳಿದರೆ ಇದು ವರ್ಚುವಲ್ ಮಾರ್ಕೆಟ್ ಸಿಗುತ್ತೆ. ಅಂದರೆ ಇವರು ಆಸಾಮ್‌ವರೆಗೂ ಟ್ರಾನ್ಸ್‌ಪೋರ್ಟೇಷನ್ ಮಾಡಿಕೊಂಡು ತಮ್ಮ ವಸ್ತುಗಳನ್ನು ಅಲ್ಲಿ ತೋರಿಸಿ ಮಾರಾಟ ಮಾಡುವಂಥದ್ದು ಯಾವುದೇ ಪ್ರಮೇಯ ಇಲ್ಲ. ಇಲ್ಲೇ ಕೂತ್ಕೊಂಡು ತಾವು ಫೋಟೋಸ್ ಅಪ್‌ಲೋಡು, ಕ್ವಾಲಿಟಿ ಕ್ವಾಲಿಟಿ ಅಶ್ಯೂರ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಹಾಕೋದು, ಫೋಟೋಸ್ ಹಾಕೋದು ಮತ್ತು ಎಲ್ಲವನ್ನು ಪ್ರತಿಯೊಂದು ಯಾವ ವೇರ್‌ಹೌಸಲ್ಲಿದೆ, ಏನು GPS ಪ್ರತಿಯೊಂದು ಮಾಹಿತಿನೂ ಅಲ್ಲಿ ಪೋರ್ಟಲಲ್ಲಿ ಆಕ್ಸೆಸ್ ಮಾಡೋ ರೀತಿ ಹಾಕಿದ್ರೆ ಖರೀದಿದಾರರು ಖರೀದಿ ಮಾಡ್ತಾರೆ. ಕೊಂಡ್ಕೊ ಇದು ಮಾರಾಟ ಮಾರೋರು ಮಾರಾಟ ಮಾಡ್ತಾರೆ. ಒಳ್ಳೆಯ ಒಂದು ಮಾರುಕಟ್ಟೆ ವ್ಯವಸ್ಥೆ ಸಿಗ್ತದೆ. ಇದರಿಂದ ಏನಾಗ್ತದೆ ಮತ್ತು ತಕ್ಷಣವೇ 24 ಗಂಟೆಗಳ ಒಳಗಾಗಿ ಆನ್‌ಲೈನ್ ಪೇಮೆಂಟ್ ಕೂಡ ಸಿಗ್ತದೆ. ರಿಯಲ್ ಟೈಮ್ ಇನ್ಫಾರ್ಮೇಷನ್ ಕೂಡ ಸಿಗ್ತದೆ. ಹಾಗೆಯೇ ಮಧ್ಯವರ್ತಿಗಳು ಏನು ಪೂರ್ಣ ವರ್ಷ ರೈತ ಬೆಳೆದಂಥ ಬೆಳೆಗೆ ಮಧ್ಯವರ್ತಿಗಳು ಲಾಭವನ್ನು ಪಡಿತಿದ್ರು ಇಲ್ಲಿವರೆಗೂ. ಆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕಾಗಿ ಈ ನಿಯಮ ವ್ಯವಸ್ಥೆ ಕೂಡ ಬಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ಇಲ್ಲಿ APMCಯನ್ನು ಕೂಡ ಇಂಟಿಗ್ರೇಟ್ ಮಾಡಿಕೊಳ್ಳಲಾಗಿದೆ. APMC ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರ್ತದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟೀಸ್ ಅಂತೇಳಿ. ಅದ್ರ ಮುಖಾಂತರ ಇಲ್ಲಿವರೆಗೂ ಮಾರಾಟ ಆಗ್ತಿತ್ತು. ಅಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳೇನು ಬರ್ತಿತ್ತು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂಥೇಳಿ ಈ ಒಂದು ಆನ್‌ಲೈನ್ ಟೆಂಡರಿಂಗ್ ಪ್ರಾಸೆಸ್ ಬಂದಿದೆ. ಇದರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್‌ದು ಆನ್‌ಲೈನ್ ಏನಂತಂದ್ರೆ ಮಾರಾಟ ಕೊಡುವಿಕೆ ಹಾಗೂ ಕೊಂಡುಕೊಳ್ಳುವಿಕೆ ಇದೆ, ಟ್ರಾನ್ಸ್ಪರೆನ್ಸಿ ಇದೆ, ಎಫಿಷಿಯನ್ಸಿ ಇದೆ, ಕಾಂಪಿಟೇಟಿವ್‌ನೆಸ್ ಇರ್ತದೆ. ಅಂತ ಹೇಳಿದರೆ ಈಗ ಯಾರೋ ಹನಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಉತ್ತರಾಖಂಡದ ಹನಿಗೂ ಜೇನುತುಪ್ಪಕ್ಕೂ ಇಲ್ಲಿ ನಮ್ಮ ಕರ್ನಾಟಕದ ಜೇನುತುಪ್ಪಕ್ಕೂ ಅಸ್ಸಾಮಿನ ಜೇನುತುಪ್ಪಕ್ಕೂ ಒಂದೇ ರೇಟ್ ಇರ್ತದೆ. ಅಥವಾ ಯಾವುದೋ ಒಂದು ರೇಷ್ಮೆ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ. ಎಲ್ಲದರಲ್ಲೂ ಒಂದೇ ರೇಟ್ ಇರೋದರಿಂದ ಒಳ್ಳೆಯ ಒಂದು ಪ್ರಾಡಕ್ಟ್ ಸಿಗ್ತದೆ. ಜೊತೆಗೆ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರ್ತದೆ. ಮತ್ತು ಇಲ್ಲಿ ಇದನ್ನು ರೂರಲ್ ಏರಿಯಾದವ್ರಿಗೆ ಡಿಜಿಟಲೈಜೇಷನ್ ಇಲ್ಲಿವರೆಗೂ ಆದ್ಯತೆಯನ್ನು ಕೊಟ್ಟಿರಲಿಲ್ಲ. ಈಗ ಡಿಜಿಟಲೈಜೇಷನ್ನು ರೂರಲ್ ಕ್ಷೇತ್ರಗಳಿಗೆ ಅಥವಾ ಹಿಂದುಳಿದ ನಮ್ಮ ರೈತ ಜನಾಂಗಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡು ಬಂದಿರೋದು. ಮೊದಲನೇ ವರ್ಷ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ರೈತರಿಗೆ ಕಷ್ಟ ಅನ್ನಿಸ್ಬೋದು. ಬರ್ತಾ ರೂಢಿಯಾಗಿ ಹೋಗ್ತದೆ. ಅಥವಾ ಯಂಗರ್ ಜನ್ರೇಷನ್ ರೈತರೇನಿದ್ದಾರೆ ಅವ್ರಿಗೆ ಇನ್ನೂ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು. ಕಲಿಯೋಕ್ಕೆ ಕೋಟಿ ವಿದ್ಯೆ ಕಲ್ತ್ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಲಿಯೋಕ್ಕೆ ಮೊದಲನೇ ವರ್ಷ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇದು ತುಂಬ ಈಸಿ ಮತ್ತು ಒಳ್ಳೆಯ ಒಂದು ಬೆನಿಫಿಟ್ ಇರತಕ್ಕಂಥ ಯೋಜನೆ ಅಂತಲೇ ಹೇಳ್ಬೋದು. ಇದು ನಾನು ಮುಖ್ಯವಾಗಿ ಇದರ ಉದ್ದೇಶವನ್ನು ಆಲ್ರೆಡಿ ಹೇಳಿದ್ದೇನೆ. ಏನಂದರೆ ಒಂದು ದೇಶ ಹಾಗೂ ಒಂದು ಮಾರುಕಟ್ಟೆ ಅಂತಕ್ಕಂಥದ್ದು ಉದ್ದೇಶ. ಮತ್ತು ಇಲ್ಲಿ ರೈತನಿಗೆ ನಿಜವಾದ ಆದಾಯ ರೈತನಿಗೆ ಇಲ್ಲಿ ದೊರಕ್ತದೆ. ಮಿಡ್ಲ್‌ಮನ್ಗಳು ಯಾರೇ ಮಧ್ಯವರ್ತಿಗಳು ಅಮೌಂಟನ್ನು ತೆಕ್ಕೊಂಡು ಹೋಗಲ್ಲ ಅಂತಕ್ಕಂಥದ್ದೊಂದು. ಮತ್ತು ಇದನ್ನು ನಾವು ಇವಾಗಲೇ ಹೇಳ್ದಂಗೆ ಡಿಮ್ಯಾಂಡ್ ಬೇಸ್ಡ್ ಇರ್ತದೆ. ಇಂಟ್ರೆಸ್ಟ್ ಇದ್ದವರು ಮಾಡ್ಕೊಳ್ಬೋದು. ಮತ್ತು ಫಸ್ಟ್ ಬೇಕಾಗಿರೋದು ಇಲ್ಲಿ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಲೈಸೆನ್ಸನ್ನು ಹೊಂದಬೇಕು. ಇಬ್ಬರು ಟ್ರೇಡರ್ಸು ಆ್ಯಂಡ್ ಏನಂದರೆ ಕೊಡೋರು ಕೊಂಡ್ಕೊಳ್ಳೋರು ಇಬ್ಬರು ಲೈಸೆನ್ಸನ್ನು ಹೊಂದಿರಬೇಕಾಗ್ತದೆ. ಕೀ ಫೀಚರ್ಸ್ ಅಂತಂದರೆ ಆನ್‌ಲೈನ್ ಬಿಡ್ಡಿಂಗ್ ಇರುತ್ತೆ ಅಥವಾ ಆನ್‌ಲೈನ್ ಹರಾಜಿಂಗ್ ಪ್ರಕ್ರಿಯೆ ಇರುತ್ತೆ, ರಿಯಲ್ ಟೈಮ್ ಪ್ರೈಸ್ ಇರುತ್ತೆ, ಕ್ವಾಲಿಟಿ ಟೆಸ್ಟಿಂಗನ್ನು ಅಶ್ಯೂರ್ ಮಾಡೋದು ಗೌರ್ಮೆಂಟೇ ಮಾಡುತ್ತೆ. ಆಮೇಲೆ ಆನ್‌ಲೈನ್ ಪೇಮೆಂಟನ್ನು ಗೌರ್ಮೆಂಟು ಎನ್ಶ್ಯೂರ್ ಮಾಡುತ್ತೆ. ಅಂದರೆ ಅವರು ಕೊಂಡ್ಕೊಂಡವ್ರು ಕೊಡ್ತಾರೋ ಇಲ್ಲೋ ಅಂತಕ್ಕಂಥದ್ದು ಕ್ರಾಸ್ ವೆರಿಫೈ ಮಾಡುತ್ತೆ. ಮಿಡ್ಲ್‌ಮ್ಯಾನ್ ಕಿರಿಕಿರಿ ಇರಲ್ಲ. ಇದು ಎಲ್ಲ ಆಗ್ತಾ ಇರೋದು ಲ್ಯಾಪ್ಟಾಪ್ ಮುಖಾಂತರ ಆನ್‌ಲೈನಲ್ಲೇ ಆಗುತ್ತೆ. ಹಾಗಾಗಿ ಇವ್ರಿಗೆ ಖರ್ಚು ತುಂಬ ತಗೊಳ್ಳೋದಿಲ್ಲ, ರೈತರಿಗಾಗಲಿ ಕೊಂಡ್ಕೊಳ್ಳೋರಿಗಾಗಲಿ. ಲೈಸೆನ್ಸ್ ಕಂಪಲ್ಸರಿ. ಲೈಸೆನ್ಸನ್ನು ಹೊಂದೋದು, ಲೈಸೆನ್ಸ್ ಎಲಿಜಿಬಲ್ ಇರೋದು ಅದನ್ನೆಲ್ಲ ಗೌರ್ಮೆಂಟೇ ಎನ್ಶ್ಯೂರ್ ಮಾಡುತ್ತೆ. ಮತ್ತು ಇನ್ನು ಯಾವ್ಯಾವ ಕಮಾಡಿಟೀಸ್ ಏನಂದರೆ ಪದಾರ್ಥಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತದೆ ಅಥವಾ ಕೊಂಡ್ಕೊಳ್ಳಾಗ್ತದೆ ಅಂದರೆ ಫುಡ್ ಗ್ರೈನ್ಸ್ ಇರ್ಬೋದು. ಅಂದರೆ ಏಕದಳ ಧಾನ್ಯಗಳು, ಜೋಳ, ಗೋಧಿ, ಕಡಲೆ, ಜೋಳ, ಗೋಧಿ, ಅಕ್ಕಿ, ಆ ಥರದ್ದು ರಾಗಿ. ಇನ್ನು ದ್ವಿದಳ ಧಾನ್ಯಗಳಿರ್ಬೋದು, ಎಣ್ಣೆಕಾಳು ಬೀಜಗಳು, ಶೇಂಗಾದಂಥ, ಸೂರ್ಯಪಾನದಂಥ ಎಣ್ಣೆಕಾಳು ಬೀಜಗಳು, ಫ್ರೂಟ್ಸು, ವೆಜಿಟೇಬಲ್ಸು, ಈವನ್ ಫ್ಲವರ್ಸು, ರೋಸಸ್ಸು, ಕ್ರೈಸಾಂಥೆಮಮ್ಮು, ಆಮೇಲೆ ಸ್ಪೈಸಸ್ಸು, ಸಿನ್ನಮನ್ ಇರ್ಬೋದು, ಕ್ಲೋವ್ಸ್ ಇರ್ಬೋದು, ಇಲೈಚಿ ಇರ್ಬೋದು, ಅದೆಲ್ಲ. ಮತ್ತು ಇನ್ನು ಕಮರ್ಷಿಯಲ್ ಕ್ರಾಪ್ಸ್ ಇರ್ತದೆ, ಕಬ್ಬಿರ್ಬೋದು. ಪ್ರತಿಯೊಂದನ್ನು ಈಗ ಇದ್ರ ಮುಖಾಂತರ ನಾವು ಮಾರಾಟ ಮಾಡೋದು. ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಅಂತಲೇ ಹೇಳ್ಬೋದು. ಇದು ಬೆನಿಫಿಟ್ಸು ಅಂದರೆ ಅದೇ ರಿಯಲ್ ಟೈಮ್ ಪ್ರೈಸ್ ಸಿಗುತ್ತೆ, ವೈಡರ್ ಮಾರ್ಕೆಟ್ ಸಿಗುತ್ತೆ. ಅಂದರೆ ಅವರು ಕರ್ನಾಟಕದಲ್ಲೇ ಮಾರಾಟ ಮಾಡೋದಕ್ಕೂ ಕರ್ನಾಟಕ ರೈತ ಇಡೀ ದೇಶದಾದ್ಯಂತ ಮಾರಾಟ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಗ್ತದೆ. ಆಮೇಲೆ ಟ್ರಾನ್ಸ್ಪರೆನ್ಸಿ ಇರ್ತದೆ, ಡೈರೆಕ್ಟ್ ಬ್ಯಾಂಕಿಂದ ಬ್ಯಾಂಕಿಗೆ ಪೇಮೆಂಟ್ ಆಗ್ತದೆ. ಇದೆಲ್ಲ ಬೆನಿಫಿಟ್ ಇದೆ. ಟ್ರೇಡರ್ಸ್ ಅಥವಾ ಬೈಯರ್ಸ್ಗೂ ಕೂಡ ಏನು ಹೆಲ್ಪ್ ಆಗ್ತದೆ ಅಂದರೆ ಸಿಂಗಲ್ ಟ್ರೇಡಿಂಗ್ ಲೈಸೆನ್ಸ್ ಇರುತ್ತದೆ. ಒಂದೇ ಲೈಸೆನ್ಸ್ ಪಡೆದು ಅವರು ಎಲ್ಲ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ಬೋದು. ಜೊತೆಗೆ ನ್ಯಾಷನಲ್ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಇಡೀ ಭಾರತದಾದ್ಯಂತ ಅವರು ಎಲ್ಲೂ ಖರೀದಿ ಮಾಡ್ಬೋದು.
ಯಾವುದೇ ಪ್ರಾಡಕ್ಟನ್ನು ಖರೀದಿ ಮಾಡ್ಬೋದು. ಈಸಿ ಟ್ರಾನ್ಸಾಕ್ಷನ್ ಇರುತ್ತೆ. ಅಂದರೆ ಅವರು ತುಂಬ ಕ್ಯಾಶ್‌ಗಳನ್ನ ಇಟ್ಕೊಂಡು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಏನಿಲ್ಲ. ಆನ್‌ಲೈನಲ್ಲೇ ಪೇಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಮತ್ತಿದು ಯಾವ ರೀತಿ ರನ್ ಆಗ್ತದೆ ಅಂತ ಹೇಳಿದರೆ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ಏನು ಖರೀದಿ ಕೊಡ್ತಾ ಇರ್ತಾರೆ ರೈತರಿರ್ತಾರೆ, ಅವರು ಉದಾಹರಣೆಗೆ ಧಾರವಾಡದ ಅಮರಗೋಳದ APMC ವೇರ್‌ಹೌಸ್ ಸೆಕೆಂಡ್‌ನಲ್ಲಿ ನಾನು ಕಡಲೆಯನ್ನು ಇಷ್ಟು ಚೀಲಗಳ ಕಡಲೆಯನ್ನು ಇಟ್ಟಿದ್ದೇನೆ, ಅದರ ಚಿತ್ರ ಹೀಗಿದೆ ಅಂತ ಹೇಳಿ ಅವರು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರು ಪೂರ್ತಿ GPS ಉಳ್ಳಂತಹ ಅಡ್ರೆಸ್ಸನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಲ್ಲಿ ಕೊಂಡ್ಕೊಳ್ಳೋರು ಅದನ್ನು ನೋಡಿಬಿಟ್ಟು ಕೊಂಡ್ಕೊಳ್ಳೋದಾಯಿತು ಅಂತ ಹೇಳಿದರೆ, ಕೊಂಡ್ಕೊಳ್ತೀವಿ ಅಂತಂದರೆ ಡಾಕ್ಯುಮೆಂಟೇಷನ್ ಆಗುತ್ತೆ. ಅಂದರೆ ನಾನು ತೊಗೊಳ್ತೇನೆ ಮತ್ತು ಈ ದಿನಾಂಕದ ಸಂಜೆ 5 ಗಂಟೆ 30 ನಿಮಿಷದೊಳಗಾಗಿ ನೀವು ಪೇಮೆಂಟ್ ಮಾಡ್ತೇನೆ, ಈ ಥರ ಎಲ್ಲ ಪೇಪರ್ಸ್ ವರ್ಕ್ ಆಗುತ್ತೆ ಆನ್‌ಲೈನಲ್ಲೇ. ಅದಾದಮೇಲೆ ಏನು ಅಂತ ಹೇಳಿದ್ರೆ ಪೇಮೆಂಟ್ ಆಗುತ್ತೆ. ಮತ್ತು ಇವರು ಡಿಸ್ಪ್ಯಾಚ್ ಮಾಡ್ತಾರೆ. ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿದ ಆ ಟ್ರಾನ್ಸ್‌ಪೋರ್ಟೇಷನ್ ಪ್ರತಿಯೊಂದು ಅಲ್ಲೇ ಚರ್ಚೆಯಾಗಿ ಟ್ರಾನ್ಸ್‌ಪೋರ್ಟೇಷನ್ ಆಗೋಗುತ್ತೆ. ಮತ್ತು ಅಲ್ಲಿ ಟ್ರಾನ್ಸ್‌ಪೋರ್ಟೇಷನ್ ಅವ್ರಿಗೆ ತಲುಪಿದ 24 ಗಂಟೆಯಲ್ಲಿ ಯಾರು ಖರೀದಿ ಕೊಟ್ಟಿರ್ತಾರೋ ಅವರಿಗೆ ದುಡ್ಡು ತಲುಪುತ್ತೆ. ಇದು ಒಂದು ರೀತಿ ಆಮೇಲೆ ಪ್ರತಿಯೊಂದು ಕ್ವಾಲಿಟಿ ಟೆಸ್ಟಿಂಗು ಎಲ್ಲವೂ ವೇರ್‌ಹೌಸ್ ಬೇಸ್ ಸೇಲ್ಸ್ ಆಗಿರುತ್ತೆ. ಇನ್ನು ಇಂಪ್ಯಾಕ್ಟ್ ಏನು ಅಂತ ಹೇಳಿದರೆ, ಒಳ್ಳೆ ಇಂಪ್ಯಾಕ್ಟ್ ಇದೆ. ಗೌರ್ಮೆಂಟಿಗೆ ತುಂಬ ಕಿರಿಕಿರಿ ಆಗೋದು, ಕಷ್ಟ ಆಗೋದು ಏನಿಲ್ಲ. ಡಿಜಿಟಲೈಜೇಷನ್ ಮತ್ತು ರೂರಲ್ ಎಂಪವರ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಹಳ್ಳಿಗಳನ್ನು ಪ್ರಚೋದನೆಗೊಳಿಸಿ ಮುಂಬರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ. ಇಲ್ಲಿ SFACಗಳು ಅಂತ ಹೇಳಿದರೆ, ಈಗ ಭಾರತದಲ್ಲಿ SFACಗಳು ಯಾರ್ಯಾರು ಭಾಗವಹಿಸಿದ್ದಾರೆ ಅಂದರೆ, ನಮ್ಮ ನಾಗಾರ್ಜುನ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್‌ನವ್ರು ಭಾಗವಹಿಸಿದ್ದಾರೆ, ನಫೆಡ್‌ನವರು ಭಾಗವಹಿಸಿದ್ದಾರೆ. ನಫೆಡ್ ಅಂತ ಹೇಳಿದರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂತ ಮಾರ್ಕೆಟ್ ಫೆಡರೇಷನ್ ಆಫ್ ಇಂಡಿಯಾದವರು. ಇದು ಗೌರ್ಮೆಂಟ್ ಏಜೆನ್ಸಿನೇ. ಇದು ಏನು ಮಾಡ್ತದೆ ಅಂದರೆ, ಪ್ರೊಕ್ಯೂರ್ಮೆಂಟ್ ಇರ್ತದಲ್ಲ, MSP. ನಾನು ಇನ್ನೊಂದು ವಿಡಿಯೋದಲ್ಲಿ MSP ಕುರಿತಾಗಿ ಚರ್ಚೆ ಮಾಡಿರತಕ್ಕಂಥ ಇದು ಇದೆ, ವಿಡಿಯೋ ಇದೆ. ಯಾರೆಲ್ಲ ಇಷ್ಟಪಟ್ಟಲ್ಲಿ ಕಮೆಂಟ್ ಮಾಡಿದ್ರೆ ಲಿಂಕ್ಗಳನ್ನು ಕೂಡ ಶೇರ್ ಮಾಡಲಾಗ್ತದೆ. ಕನಿಷ್ಠ ಬೆಂಬಲ ಬೆಲೆಗಳನ್ನು ಏನು ಖರೀದಿ ಮಾಡ್ತಾರೆ, ಆ ಖರೀದಿ ಕೇಂದ್ರಗಳನ್ನು ಜಿಲ್ಲಾದ್ಯಂತ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಲಾಗ್ತದೆ. ಅಲ್ಲಿ ಕೂಡ ಅದನ್ನು ಕೂಡ ಇದಕ್ಕೆ ಲಿಂಕ್ ಮಾಡಲಾಗ್ತದೆ. ಈ ನ್ಯಾಮ್ಗೆ ಲಿಂಕ್ ಮಾಡಲಾಗ್ತದೆ, ಅಡಾಪ್ಟ್ ಮಾಡ್ಕೊಳ್ಳಾಗ್ತದೆ ಅಂಥೇಳಿ. ಇನ್ನು ಅಚೀವ್ಮೆಂಟ್ಸ್ ಏನೇನು ಆಗಿದೆ ಇಲ್ಲಿವರೆಗೂ 2016ರಿಂದ ಇಲ್ಲಿವರೆಗೂ ಅಂತ ಹೇಳಿದರೆ, ಥೌಸಂಡ್ಸ್ ಆಫ್ ಮಾರ್ಕೆಟ್ಸು ರನ್ ಆಗ್ತಾಯಿದೆ, ಸಂತೆಗಳು. ಈ ಸಂತೆಗಳು ಗದ್ದಲ ಗಲಾಟೆಗಳಿಲ್ಲದೇ ಏಕ್ದಮ್ ಶಾಂತಯುತವಾಗಿ ಆನ್‌ಲೈನಲ್ಲೇ ಆಗ್ತಕ್ಕಂಥದ್ದು. ಮತ್ತು ಲ್ಯಾಕ್ಸ್ ಆಫ್ ಫಾರ್ಮರ್ಸ್ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಕ್ರೋರ್ಸ್ ಆಫ್ ವರ್ತ್ ಟ್ರೇಡ್ಸ್ ಆಗಿದೆ. ಕೋಟಿಗಟ್ಟಲೆ ವ್ಯವಹಾರ ಆಗಿದೆ. ಲಕ್ಷಾನುಗಟ್ಟಲೆ ರೈತರು ಭಾಗವಹಿಸಿದ್ದಾರೆ. ತುಂಬ ಸಾವಿರಾರುಗಟ್ಟಲೆ ಸಂತೆಗಳು ಏರ್ಪಟ್ಟಿವೆ ಅಂಥೇಳಿ ಹೇಳ್ಬೋದು. ಅದರಿಂದ ಎಲ್ಲ ರೈತ ಬಾಂಧವರಲ್ಲಿ ನನ್ನ ಒಂದು ಏನು ಕೋರಿಕೆ ಅಂತ ಹೇಳಿದರೆ, ಕಾಲ ಏನು ಚೇಂಜ್ ಈಸ್ ಚಾರ್ಮ್ ಆಫ್ ಲೈಫ್, ಕಾಲ ಹೇಗೆ ಬದಲಾಗ್ತಿದೆ, ನಾವು ಕೂಡ ಬದಲಾಗೋಣ. ಈ ಮಾರ್ಕೆಟಲ್ಲಿ ರೈತರು ಭಾಗವಹಿಸೋಣ, ತಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆಯನ್ನು ಪಡೆಯೋಣ. ಆಮೇಲೆ ಬರ್ತಕ್ಕಂಥ ಹೊಸ ಹೊಸ ಚಾಲೆಂಜಸ್ಸು, ಹೊಸ ಹೊಸ ಅಪಾರ್ಚುನಿಟಿ ಅವಕಾಶಗಳನ್ನು ಬಳಸ್ಕೊಳ್ಳೋಣ. ಇದೆ, ಸಣ್ಣ ಪುಟ್ಟ ಚಾಲೆಂಜಸ್ ಇದೆ. ಈಗ ನೋಡಿ, ಉದಾಹರಣೆಗೆ ಹೇಳಬೇಕಂದ್ರೆ ಡಿಜಿಟಲ್ಲು ಲಿಟ್ರಸಿ ಇದ್ದವ್ರಿಗೆ ಮಾತ್ರ ಈಸಿ ಇದು, ಇಲ್ಲಾಂದರೆ ಕಷ್ಟ. ಬಟ್ ಅದೇನೆಂದರೆ, ಮೊದಲನೇ ವರ್ಷ ಕಲಿಬೇಕು ಅಂದರೆ ಏನೂ ಕಲಿಬೋದು ರೈತ. ಯಾಕಂದರೆ ರೈತ ವಾತಾವರಣದ ಜೊತೆಗೆ ಫೈಟ್ ಮಾಡೋದನ್ನೇ ಕಲ್ತಿರ್ತಾನೆ ಅಂತ ಹೇಳಿದರೆ ಡಿಜಿಟಲ್ ಯಾವ ವಿಷಯ. ಸ್ವಲ್ಪ 1 ವರ್ಷ ಕಷ್ಟ ಆಗ್ಬೋದು, ಬಟ್ ಕಲಿಬೋದು. ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ ಇಶ್ಯೂಸ್ ಇರ್ತದೆ, ಅದಕ್ಕೂ ಕೂಡ ವ್ಯವಸ್ಥೆ ಬಂದಿದೆ. ಜಿಯೋ ಅಂತ ಇಂಟರ್ನೆಟ್ ಆ್ಯಕ್ಸಸ್ ನೆಟ್ವರ್ಕ್ಸ್ ಬಂದಿದೆ. ಮಿಡ್ಲ್ ಮ್ಯಾನ್ ಕಿರಿಕಿರಿ ಕಡಿಮೆ ಆಗಿದೆ. ಆದ್ದರಿಂದ ಮಿಡ್ಲ್ ಮ್ಯಾನ್ಗಳು ಈ ಯೋಜನೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೀಲಿಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರು ಅವಶ್ಯಕತೆ ಇಲ್ಲ. ಪೂವರ್ ಇಂಟರ್ನೆಟ್ದು ಸ್ವಲ್ಪ ಸಮಸ್ಯೆ. ಆಮೇಲೆ ಕೆಲವೊಮ್ಮೆ ಮೆಲಿಷಿಯಸ್ಸು ಯಾರೋ ನಾನು ಫೋನಿಂದ ಈ ನ್ಯಾಮಿಂದ ಅಂತ ಯಾರೋ ಫೋನ್ ಮಾಡಿದರೆ ಯಾರು ನಂಬಾರ್ದು. ಏನೇ ಇದ್ದರೂ ಇದು APMC ಮುಖಾಂತರ ಅಥವಾ ಲೈಸೆನ್ಸು ರಿಜಿಸ್ಟ್ರೇಷನ್ನು ಎಲ್ಲ ಗೌರ್ಮೆಂಟಿಂದ ಆಗೋದ್ರಿಂದ, ಗೌರ್ಮೆಂಟ್ ಅಥರೈಸ್ಡ್ ಇದರಿಂದನೇ, ಅಥವಾ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರನ್ನ ಇರ್ಬೋದು, ಅಥವಾ APMCನ ಅಪ್ರೋಚ್ ಮಾಡ್ಬೋದು. ಬೇರೆ ಸಿಕ್ಕಲ್ಲಿ ಯಾರನ್ನೂ ಅಪ್ರೋಚ್ ಮಾಡಿಕೊಂಡು ತಪ್ಪು ದಾರಿಗೆ ಹೋಗಬಾರ್ದು ಅಂಥೇಳಿ ಇದನ್ನು ಈ ಎಲ್ಲ ಟ್ರಾನ್ಸ್ಪರೆಂಟು ಮತ್ತು ಎಫಿಷಿಯೆಂಟ್ ಅಗ್ರಿಕಲ್ಚರ್ ಮಾರ್ಕೆಟ್ಸನ್ನು ಎಲ್ಲ ರೈತ ಬಾಂಧವರು ಬಳಸ್ಕೊಂಡು ಎಲ್ಲ ರೈತರು ಆದಾಯ ದ್ವಿಗುಣಗೊಳಿಸ್ಕೋಬೇಕು, ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡ್ಕೋಬೇಕು. ಈ ಒಂದು ಉದ್ದೇಶ ಮತ್ತು ಭಾರತದ ಕೃಷಿ ವಲಯ ಬೆಳಿಬೇಕು, ಸದೃಢಗೊಳ್ಳಬೇಕು. ಆವಾಗಲೇ ರೈತ ಖುಷಿಯಾಗಿರ್ತಾನೆ. ರೈತ ಖುಷಿಯಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಟ್ಯಾಗ್ಲೈನು ಪ್ರೋಗ್ರೆಸ್ ಈಸ್ ಇಂಪಾಸಿಬಲ್ ವಿದೌಟ್ ಚೇಂಜ್ ಆ್ಯಂಡ್ ದೋಸ್ ಹೂ ಕ್ಯಾನಾಟ್ ಚೇಂಜ್ ದೇರ್ ಮೈಂಡ್ಸ್ ಕ್ಯಾನ್ ಚೇಂಜ್ ಎನಿಥಿಂಗ್. ಏನು ಅಂತ ಹೇಳಿದರೆ,
ಸೋಚ್ ಬದಲೋ ದೇಶ್ ಬದಲೇಗ ಅಂಥೇಳಿ. ಅಂದರೆ ನಾವು ಬದಲಾವಣೆ ಬಯಸ್ತಾ ಇದ್ದೀವಿ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಏನು ಥಿಂಕಿಂಗ್ಸನ್ನು ಬದಲಾವಣೆ ಮಾಡ್ಕೋಬೇಕು. ಥಿಂಕಿಂಗ್ಸ್ ಜೊತೆಗೆ ನಮ್ಮ ಮೈಂಡನ್ನು ಬದಲಾವಣೆ ಮಾಡಿಕೊಂಡು ಯಾವಾಗ ನಾವು ಚೇಂಜನ್ನು ಒಪ್ಕೊಂಡು ಮುನ್ನಡಿತೀವೋ ಆವಾಗ ನಾವು ಬದಲಾವಣೆಯನ್ನು ಅಥವಾ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.